ಪ್ರಿಯಾಂಕಾ ಉಪೇಂದ್ರ ಅವರಿಗೆ ನಲ್ಮೆಯ ಸ್ವಾಗತವನ್ನ ಕೋರ್ತಾ ಎಲ್ಲರ ಪರವಾಗಿ to achieve something, especially after you're married. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಆರಾಮಾಗಿದ್ದೀರಾ? ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡಿ ಹಾಕೋ ಬದಲು ನನ್ನ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಮೋಟಿವೇಶನ್ ಸಿಗಲಿ ಅಂತ ನನ್ನ ಕಥೆ ನಿಮ್ಮ ಜೊತೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸದಾಗಿ ಏನಾದ್ರು ಟ್ರೈ ಮಾಡಬೇಕನ್ನೋದೇ ನನ್ನ ಆಸೆ. ದಯವಿಟ್ಟು ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಲೈಫಲ್ಲಿ ಒಂದಿಷ್ಟು ಡಿಸಿಪ್ಲಿನ್ ಫಾಲೋ ಮಾಡ್ತೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಅಮ್ಮ. ಬೇಸಿಕಲಿ ಅವರು ಸ್ಕೂಲ್ ಟೀಚರ್. ಎಷ್ಟೇ ಸ್ಟ್ರಿಕ್ಟಾಗಿ ನೋಡಿಕೊಂಡ್ರು ಅವರ ಪ್ರೀತಿ ನಮ್ಮ ಮೇಲೆ ಯಾವತ್ತೂ ಕಮ್ಮಿ ಆಗಿಲ್ಲ. ಆ್ಯಸ್ ಅ ಪರ್ಸನ್ ನಮ್ಮ ಅಮ್ಮ ಮೇಲೆ ನನಗೆ ತುಂಬ ಹೆಮ್ಮೆ ಇದೆ. ಸಾಕಷ್ಟು ಸ್ಟೂಡೆಂಟ್ಸ್ಗೆ ಸ್ಟಡೀಸಲ್ಲಿ ಹೆಲ್ಪ್ ಮಾಡಿದ್ದಾರೆ, ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲದರಿಂದ ಅಮ್ಮನಿಗೆ ಸಾಕಷ್ಟು ರೆಕಗ್ನಿಷನ್ ಕೂಡ ಸಿಕ್ಕಿದೆ. ಕೀರ್ತಿಯ ಕಿರೀಟಕ್ಕೆ ಮತ್ತೊಂದು ಗರಿ ಅನ್ನೋ ಹಾಗೆ ಸಿರಿ ಟಿವಿ ವತಿಯಿಂದ ಕೂಡ ಅಮ್ಮನಿಗೆ ಈ ಸಾರಿ ಪುರಸ್ಕಾರ ನಡೀತು. ನನ್ನ ಜೀವನದಲ್ಲಿ ನನ್ನ ಅಪ್ಪ ಅಮ್ಮನ ಮಾತುಗಳೇ ನನಗೆ ದೊಡ್ಡ ಮೋಟಿವೇಶನ್. ಯಾವುದೇ ಒಳ್ಳೆ ಕೆಲಸ ಮಾಡುವಾಗ ಭಯ ಪಡಬಾರ್ದು, ಧೈರ್ಯವಾಗಿ ಮುನ್ನುಗ್ಗಬೇಕು ಅಂತ ಸಾಕಷ್ಟು ನಮಗೆ ಬೆಂಬಲ ಕೊಡ್ತಾ ಇದ್ರು. ಇವತ್ತು ಜೀವನದಲ್ಲಿ ಖುಷಿಯಾಗಿ ಸಂತೋಷವಾಗಿದ್ದೀನಿ ಅಂದರೆ ಅದಕ್ಕೆ ಅವರೇ ಕಾರಣ. ಅವರು ನನ್ನಲ್ಲಿ ತುಂಬಿದ ಧೈರ್ಯ, ಶಕ್ತಿ ನನ್ನನ್ನು ಇವತ್ತು ಗಟ್ಟಿಯಾಗಿ ನಿಲ್ಲಿಸಿದೆ. ಯಾರು ಏನೇ ಮಾಡಲಿ, ಏನೇ ಅನ್ನಲಿ, ಅದನ್ನು ಎದುರಿಸಿ ನಿಲ್ಲೋ ಬಲ ತುಂಬಿದೆ. ಅವಾರ್ಡ್ ಫಂಕ್ಷನ್ನ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ದಿಸ್ ಈಸ್ ಒನ್ ಆಫ್ ದಿ ವೆರಿ ಪ್ರೌಡ್ ಮೂಮೆಂಟ್ ಇನ್ ಮೈ ಲೈಫ್. ಹೇಗಿತ್ತು ನೀವು ನೋಡಿ. ನಮ್ಮ ಪ್ರೀತಿಯ ಕರುನಾಡಿನ ಸೊಸೆ ಪ್ರಿಯಾಂಕಾ ಉಪೇಂದ್ರ ಅವರಿಗೆ ನಲ್ಮೆಯ ಸ್ವಾಗತವನ್ನ ಕೋರ್ತಾ ಎಲ್ಲರ ಪರವಾಗಿ ನಮ್ಮ ಸಿರಿ ಟಿವಿ ವತಿಯಿಂದ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇರುವಾಗ ಈ ಗಂಡ ಇದನ್ ಕೆಲಸ ಏನು ಮತ್ತು ವಿಶೇಷವಾಗಿ ಅನ್ನೋ ತರ ಪ್ರಥಮವಾಗಿ ಬರ್ತಿದ್ದಾರೆ ನಮ್ಮ ಪ್ರಥಮ ಅವ್ರಿಗೂ ಪ್ರೀತಿಯ ಸ್ವಾಗತ. ನಟರು ನಿರ್ದೇಶಕರಾದಂತಹ ಪ್ರಥಮ್ ಬ್ರೋ, ನಲ್ಮೆಯ ಸ್ವಾಗತ. ಹೆಂಗ್ ಮಾಡ್ತಾರೆ ಸುರೇಶ್ ಚಿಕ್ಕಣ್ಣ ಕಾರ್ಯಕ್ರಮ ಅಂತ ಬಹಳ ಪ್ರೀತಿ ಬಂದಿದ್ದಾರೆ. ನಲ್ಮೆಯ ಸ್ವಾಗತ ಸರ್. ಚಪ್ಪಾಳೆ ಮುಖೇನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ನಟನ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ನಮ್ಮ ಪ್ರೀತಿಯ ಪ್ರಿಯಾಂಕಾ ಉಪೇಂದ್ರ ಅವರನ್ನ ಸ್ವಾಗತಿಸ್ತಾ ವೇದಿಕೆಗೆ, ಹಾಗೆ ಸಮಾಜಮುಖಿ ಸೇವೆಯಲ್ಲಿ ಯೋಗ ಕ್ಷೇತ್ರದಲ್ಲಿ ಅವರದೇ ಆದ ಒಂದು ಛಾಪನ್ನ ಮೂಡಿಸಿರುವಂತಹ ನಮ್ಮ ಪ್ರೀತಿಯ ಮಮತಾ ದೇವರಾಜ್ ಅವರನ್ನ ಕೂಡ ನಾನು ವೇದಿಕೆಗೆ ಬರ್ಕೊಳ್ತಾ ಇದ್ದೇನೆ. ಮಮತಾ ದೇವರಾಜ್ ಮೇಡಮ್, ಹಾಗೆ ಪದ್ಮಶ್ರೀ ಪುರಸ್ಕೃತೆ ನಮ್ಮ ಹೆಮ್ಮೆಯ ಜ್ಯೋತಿ ಮಂಜಮ್ಮ, ದಮನಿತರ ದನಿಯಾಗಿ ಕೆಲಸ ಮಾಡ್ತಿರುವಂತಹ ಉತ್ತರ ಕರ್ನಾಟಕದ ಹೆಮ್ಮೆ ನಮ್ಮ ಪದ್ಮಶ್ರೀ ಜ್ಯೋತಿ ಮಂಜಮ್ಮ ಅವರನ್ನ ಸ್ವಾಗತಿಸ್ತಾ ಬನ್ನಿ ಸರ್. ನಿಮ್ಮೆಲ್ಲರ ಆಶೀರ್ವಾದ ಬೇಕು ನನಗೆ ಅಂತ ಖಂಡಿತ ಮನೆಯಲ್ಲಿರುವಂತಹ ಲಕ್ಷ್ಮಿಯ ಕಣ್ಣಲ್ಲಿ ನೀರ್ ಸುರಿಸಿ ನಾನು ಹೇಳ್ತಿರ್ತೀನಿ ಯಾವಾಗ್ಲೂ, ಮನೆಯಲ್ಲಿರುವಂತ ಲಕ್ಷ್ಮಿಯ ಕಣ್ಣಲ್ಲಿ ಯಾರಾದ್ರೂ ಪುರುಷರು ನೀರ್ ಸುರಿಸ್ಬಿಟ್ಟು ಗುಡಿಯಲ್ಲಿರುವಂತ ಲಕ್ಷ್ಮಿಗೆ ಕೈ ಮುಗಿದ್ರೆ ಏನೂ ಪ್ರಯೋಜನವಿಲ್ಲ. ಯಾಕಂದ್ರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳಲಾಗತ್ತೆ. ಎಲ್ಲಿ ನಾರಿಯರನ್ನ ಪೂಜ್ಯ ಭಾವದಿಂದ ನಡೆಸ್ಕೊಳ್ಳಾಗತ್ತೋ ಅಲ್ಲಿ ಸಾಕ್ಷಾತ್ ಭಗವಂತನಿರ್ತಾನೆ ಅನ್ನೋದು. ಅಮ್ಮ ತುಂಬ ಬಡತನದಿಂದ ಬೆಳೆದು ಬಂದಿರೋರು. ಎಲ್ಲ ಚಾಲೆಂಜಸ್ನ ಫೇಸ್ ಮಾಡಿ ಗೌರ್ಮೆಂಟ್ ಜಾಬ್ ತಗೊಳ್ಳೋದು ಅಂದರೆ ತುಂಬ ಗ್ರೇಟ್. ಅದು ಆಗಿನ ಕಾಲದಲ್ಲಿ. PCH ಎಲ್ಲ ಮಾಡಿಕೊಂಡು 1993ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಂಭುಗನಹಳ್ಳಿ ಅಲ್ಲಿಗೆ ನಾನು ಶಿಕ್ಷಕಿಯಾಗಿ ಆಯ್ಕೆಯಾದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಂಭುಗನಹಳ್ಳಿ ಶಾಲೆಯಲ್ಲೇನೆ ನಾನು ವರ್ಕನ್ನು ಮುಂದುವರಿಸಿದೆ. ಅಲ್ಲಿ 1993ರಿಂದ 2025ರವರೆಗೆ ಸತತವಾಗಿ 32 ವರ್ಷಗಳ ಕಾಲ ನಾನು ಶಿಕ್ಷಕಿಯಾಗಿ ಮತ್ತೆ 10 ವರ್ಷಗಳ ಕಾಲ ಮುಖ್ಯ ಶಿಕ್ಷಕಿ. ಯಾರಾದ್ರೂ ಒಂದು ಇಂಥ ಸೀಟ್ ಆಗಿದೆ ಮೇಡಮ್, ನಮಗೆ ಆರ್ಥಿಕ ಕಷ್ಟ ಇದೆ ಅಂತ ತಂದೆ ತಾಯಿ ನಮ್ದು ಸೀಟ್ ಆಗಿದೆ.
ಈ ಪ್ರೋಗ್ರಾಮ್ ಪರ್ಟಿಕ್ಯುಲರ್ಲಿ ವಿಮೆನ್ ಅಚೀವರ್ಸ್ಗೆ ಅಂತ ಮಾಡಿದ್ದು. ಪ್ರೋಗ್ರಾಮ್ಗೆ ಮೇನ್ ಗೆಸ್ಟ್ ಆಗಿ ಬಂದಿದ್ದ ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. So it's such a pleasure to be here. Kandita, it's not easy, I know, being a woman, because to achieve something, especially after you're married with children, because now we are always doing things for others. I feel like even if we are working outside, namge mane makkalu, ಒಂದೊಂದ್ಸತಿ father-in-law, mother-in-law, extended family, ತುಂಬಾ ಜನನ ನಾವು ನೋಡ್ಕೋಬೇಕು. ಕೊನೆಗೆ we look after ourselves, I feel. But that is one message I would like to leave you with. I think we are trying to do so many things, but we are not looking after ourselves sometimes. So ನಿಮ್ಗೇನೋ ನೀವು priority ಕೊಡಿ. ಖಂಡಿತ ನಮ್ಮಲ್ಲಿ ತುಂಬಾ ಶಕ್ತಿ ಇದೆ, ಆ ದೇವಿ ಶಕ್ತಿ ಇದೆ, ಇನ್ನರ್ ಸ್ಟ್ರೆಂತ್ ಇದೆ. ಸೊ ನಾವು ಏನೋ ಒಂದು ಮೈಂಡ್ ಮಾಡಿದ್ರೆ ವಿ ಕ್ಯಾನ್ ಡೂ ಎನಿಥಿಂಗ್. ಬಟ್ ಐ ಥಿಂಕ್ ವಿ ಶುಡ್ ಚೂಸ್ ಅವರ್ ಬ್ಯಾಟಲ್ಸ್ ಆ್ಯಂಡ್ ರಿಯಲಿ ಡೂ ವಾಟ್ ವಿ ವಾಂಟ್ ಟು ಡೂ, ವಾಟ್ ಮೇಕ್ಸ್ ಅಸ್ ಹ್ಯಾಪಿ ಆ್ಯಂಡ್ ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್. ನನಗಿಷ್ಟ ಆಗಿದ್ದಂದ್ರೆ RJ ಶ್ರುತಿ ಅವ್ರು ಮಾತಾಡಿದ್ದು. ಹೆಣ್ಮಕ್ಳು ಅಂದ್ರೇನೆ ಸಾಧನೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ಸಾಧನೆ ಮಾಡಿರೋ ಹೆಣ್ಮಕ್ಳಿಗೆ ಅಭಿನಂದನೆ ಹೇಳ್ಬೇಕಲ್ವಾ, ಬಾಕಿಯವ್ರಿಗೆಲ್ಲ ಯಾಕೆ ಅಭಿನಂದನೆ ಅಂದ್ರೆ, ಸುರೇಶ್ ಅವ್ರ ಕರೆ ನೀಡಿದಾಗ ಅದನ್ನೇ ಹೇಳಿದ್ ನಾನು, ನನಗೆ ಅವಾರ್ಡ್ ಕೊಡ್ತೀರಾ, ನಾನೇ ಅವಾರ್ಡ್ ಸುರೇಶ್ ಅವರೇ ಅಂತ. ಯಾಕೆ ಹೇಳಿ, ನಾವೇ ಅವಾರ್ಡ್ ಅಂತ ನಾವು ಯಾವಾಗ್ಲೂ ಅನ್ಕೋಬೇಕಾಗಿದೆ. ಪ್ರೋಗ್ರಾಮ್ ಆದಮೇಲೆ ಡಿನ್ನರ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಈ ಪ್ರೋಗ್ರಾಮ್ ಇದ್ದಿದ್ದು GT ವರ್ಲ್ಡ್ ಮಾಲಲ್ಲಿ. ಸೊ ಮಾಲ್ನೆಲ್ಲ ಒಂದು ರೌಂಡ್ ಹಾಕೊಂಡು ಬಂದ್ವಿ. ಫೈನಲಿ ನಮಗಂತೂ ತುಂಬಾ ಖುಷಿ ಆಯಿತು. ಅಮ್ಮನಿಗೆ ಅಚೀವರ್ಸ್ ಅವಾರ್ಡ್ ಸಿಕ್ಕಿದ್ದು. ಅಪ್ಪ ಅಮ್ಮನ ನೋಡಿದಾಗೆಲ್ಲ ನನಗನ್ಸೋದು ಒಂದೇ, ಇವ್ರ ಥರನೇ ನಾವು ಬದುಕು ತೋರಿಸ್ಬೇಕು ಅಂತ. ಸೊ ನನಗೆ ನನ್ನ ಅಪ್ಪ ಅಮ್ಮನೇ ನಿಜವಾದ ಮೋಟಿವೇಶನ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.